ಸ್ವಾಮಿ, ನನ್ನ ಅಪ್ಪ ಅಮ್ಮನ್ನ ನನ್ನವರನ್ನ ನನಗೆ ತೋರಿಸು ಅಂತ ಬೇಡ್ಕೊಂಡಿದ್ದೆ. ನನ್ನ ಮೊರೆ ನಿನಗೆ ಕೇಳಿಸ್ಲಿಲ್ವಾ? ಅಥವಾ ನನ್ನ ಮನೋವೇದನೆ ನಿನಗೆ ಅರ್ಥ ಆಗ್ಲಿಲ್ವಾ ಅಂತ ಎಷ್ಟು ಬೇಜಾರಾಯ್ತು ಗೊತ್ತಾ? ಈಗಷ್ಟೇ ಒಂದು ದಾರಿ ತೋರಿಸಿದ್ಯಾ. ಈ ಒಂದು ದಾರಿಯಿಂದ ನನ್ನ ಜನ್ಮ ರಹಸ್ಯ ನನಗೆ ಗೊತ್ತಾಗೋ ಹಾಗೆ ಮಾಡು. ಯಾರೋ ಒಬ್ರಾದ್ರೂ ಪ್ರತಿ ವರ್ಷ ಇದೇ ದಿನ ಈ ಸಮಾಧಿ ಹತ್ರ ಬರ್ತಾರೆ ಅಂತ ಗೊತ್ತಾಯ್ತು. ಅವ್ರು ಯಾರೋ ನನಗೆ ಗೊತ್ತಿಲ್ಲ. ಅವ್ರು ನಂಗೆ ಏನಾಗಬೇಕು ಅಂತ ಕೇಳೋದಕ್ಕೂ ಮೊದಲು ಅವರು ನನ್ನವರೇ ಅಂತ ಉತ್ತರ ಕೊಡೋ ಹಾಗೆ ಮಾಡು. ನನ್ನವರು ನನ್ನಿಂದ ದೂರ ಆಗೋದಕ್ಕೆ ಕಾರಣ ಏನಾದರೂ ಆಗಿರಲಿ, ನನ್ನವರಿಗೆ ನಾನು ಹತ್ರ ಆಗೋ ದಾರಿ ತೋರಿಸು. ಅಮ್ಮ, ನೀನು ಎಲ್ಲಿದ್ಯಾ? ನೀನು ಹೇಗಿದ್ಯಾ? ನನ್ನ ಥರನೇ ಇರ್ತೀಯಾ? ನಾನು ಅಮ್ಮ ಅಂತ ಕರೆದಿದ್ದು ನನ್ನ ಅಮ್ಮಂಗಲ್ಲ, ಅಮ್ಮ ಅಂತ. ಇಲ್ಲಿಗೆ ಬರ್ತಾರೆ ಅಂತ ಹೇಳಿದ್ದು ಅವರೇನಾ? ಏನ್ರಿ ಏನ್ರಿ, ನಿಂತ್ಕೊಳ್ಳಿ, ನಿಂತ್ಕೊಳ್ಳಿ.
ಕೃಷ್ಣಣ್ಣ, ಇವತ್ತು ರಾಖಿ ಹಬ್ಬ. ನಿನಗೆ ರಾಖಿ ಕಟ್ಟೋಣ ಅಂತ ಬಂದೆ. ಕೂತ್ಕೊಂಡ. ತಂಗಿಯಮ್ಮ, ಈ ಬಡ ಅಣ್ಣನ್ಗೆ ಇಷ್ಟೇ ಕೊಡಕ್ಕಾಗದಮ್ಮ. ನನಗೇನು ಬೇಡ ಅಣ್ಣ. ನಿನ್ ಪ್ರೀತಿ ಆಶೀರ್ವಾದ ಇದ್ರೆ ಸಾಕು. ನನಗೆಷ್ಟೇ ಕಷ್ಟ ಬಂದ್ರೂ ಒಬ್ಬ ಸ್ವಂತ ಅಣ್ಣನಾಗಿ ನೋಡ್ಕೊಳ್ಳು ನೀನಿದ್ಯಲ್ಲ, ಅದೇ ನನಗ್ ಕೋಟಿಗ್ ಸಮ. ಅಣ್ಣ, ಈ ವರ್ಷ ನಮ್ ಫ್ಯಾಕ್ಟ್ರಿನ ಎಷ್ಟು ಎತ್ತರಕ್ಕೆ ತಗೊಂಡು ಹೋಗಿದ್ಯಾ ಗೊತ್ತಾ? ಅದರ ಜೊತೆಗೆ ಎಷ್ಟೋ ಜನಕ್ಕೆ ಕೆಲಸ ಕೊಟ್ಟು ಸಮಾಜದಲ್ಲಿ ಎಷ್ಟು ಗೌರವದಿಂದ ಇದೀವಿ. ಅದೇ ಖುಷಿಗೆ ಈ ದುಡ್ಡು ನಿನಗ್ ಕೊಡ್ತಿದ್ದೀನಿ, ತಗೋ ಅಣ್ಣ. ತಂಗಿಯಮ್ಮ, ಸಾಮಾನ್ಯವಾಗಿ ರಾಖಿ ಹಬ್ಬದಲ್ಲಿ ಅಣ್ಣ ಆದವನು ತಂಗಿಗೆ ಬಹುಮಾನ ಕೊಡ್ತಾನೆ. ಆದ್ರೆ ಈ ತಂಗಿ ಈ ಅಣ್ಣನ ಬಹುಮಾನ ಕೊಡ್ತಿದ್ದಾಳೆ. ಅಣ್ಣ, ನೀನು ನನ್ನ ಗೊಂಬೆ ಫ್ಯಾಕ್ಟ್ರಿ ಕನ್ಸನ್ನ ಅದ್ಭುತವಾಗಿ ಕೆಲಸ ಮಾಡಿ ನನ್ನ ಕನ್ಸನ್ನ ನೆರವೇರೋದಕ್ಕೆ ಸಹಾಯ ಮಾಡಿದೆ. ನನಗೋಸ್ಕರ ಈ ದುಡ್ಡು ತಗೋ, ನಿನಗೆ ಉಪಯೋಗ ಆಗತ್ತೆ. ನನ್ನ ಅಣ್ಣನಿಗೆ ಕೊಟ್ಟೆ ಅನ್ನೋ ತೃಪ್ತಿನೂ ಇರುತ್ತೆ. ಅಣ್ಣ ಅನ್ನೋ ಪ್ರೀತಿಯಿಂದ ನೀನ್ ನನ್ನ ನೋಡ್ಕೋತಾ ಇದ್ದೆ. ಆದ್ರೆ ನಾನು ನೀನ್ ಜೀವಂತವಾಗಿರುವಾಗ್ಲೇ ಬೆಂಕಿ ಇಟ್ಬಿಟ್ನಮ್ಮ. ತಿಳಿದೇ ಮಾಡಿದ್ರು ನಾನು ಮಾಡಿದ ತಪ್ಪೆ. ಆ ತಪ್ಪಿಗೆ ಶಿಕ್ಷೆಯಾಗಿ ನನ್ನ ಹೆಂಡತಿ ಮಕ್ಕಳು ನನ್ನಿಂದ ದೂರ ಹೋಗ್ಬಿಟ್ರಮ್ಮ. ನೀನು ಹೋದೆ, ನಾನು ಕೂಡ ಈ ಊರಿಂದ ದೂರ ಹೋದೆ. ಕಾರ್ಮಿಕರನ್ನ ಈ ಫ್ಯಾಕ್ಟ್ರಿಯಿಂದ ದೂರ ಮಾಡಿದೆ. ಆ ಶಾಪ ನನಗೆ ತಗಲುತ್ತಮ್ಮ. ನನ್ನ ಕುಟುಂಬ ನನ್ನಿಂದ ದೂರ ಆಯ್ತು. ನನ್ನ ಹೆಂಡತಿ ಮಕ್ಕಳೇ ನನ್ನ ಶತ್ರು ತರ ನೋಡ್ತಿದ್ದಾರೆ. ನೀನು ಇಲ್ಲ, ನಾನಿದ್ರು ಕೂಡ ಇಲ್ಲದ ಹಾಗಿದ್ದೀನಮ್ಮ. ನಿನ್ನ ನಿನ್ನ ಹೊಟ್ಟೆಲಿದ್ ಮಗುನ ಸಾಯಿಸಿದ ಪಾಪ ನನ್ನನ್ನ ಇವತ್ತು ಹಿಂಬಾಲಿಸ್ತಾ ಇದೆಯಮ್ಮ. ನೀನಿಲ್ದೇ ಇರೋ ಆ ಮನೆ ಶೂನ್ಯನಮ್ಮ, ಶೂನ್ಯ. ನನ್ ಕ್ಷಮಿಸ್ಬಿಡಮ್ಮ, ನನ್ ಕ್ಷಮಿಸು.
ನಮಸ್ತೆ ಗುರುಗಳೇ. ದೀರ್ಘಾಯುಷ್ಮಾನ್ ಭವ. ಹೇಳಮ್ಮ. ಪ್ರಾಣ ಗಂಡಾಂತರ ದೂರ ಆಗ್ಬೇಕು ಅಂದ್ರೆ ಗಂಡ ಹೆಂಡತಿ ಇಬ್ರು ಸೇರಿ ಹೋಮ ಮಾಡ್ಬೇಕು ಅಂತ ನೀವ್ ಹೇಳಿದ್ರಿ. ಆದ್ರೆ ಕೆಲವು ಕಾರಣಗಳಿಂದ ನನ್ ಮಗ ಹೋಮಕ್ಕೆ ಒಪ್ಕೋತಾ ಇಲ್ಲ. ಒಪ್ಕೊಳ್ಳಿಲ್ಲ ಅಂದ್ರೆ ಹೇಗಮ್ಮ? ಕಾರಣ ನನ್ಗೆ ಹೇಳೋಕ್ಕಾಗಲ್ಲ. ಆದ್ರೆ ಹಾಗೆ ಅವರನ್ನ ಕರೆಸಿ ಹೋಮ ಮಾಡೋ ಪರಿಸ್ಥಿತಿಲೂ ಇಲ್ಲ. ನೀವೇ ಬೇರೆ ಏನಾದ್ರೂ ದಾರಿ ಇದ್ರೆ ಹೇಳ್ಬೇಕು ಗುರುಗಳೇ. ನೋಡಮ್ಮ, ಬೇರೆ ದಾರಿ ಇದ್ದಿದ್ರೆ ಅವತ್ತೇ ಹೇಳ್ತಿದ್ದೆ. ನೀವು ದಂಪತಿಗಳಿಬ್ಬರೂ ಸೇರಿ ಹೋಮ ಮಾಡಿದ್ರೇನೆ ನಿಮ್ ಮಗನಿಗೆ ಪ್ರಾಣಗಂಡಾಂತರ ತಪ್ಪೋದು. ಇದಕ್ಕೆ ಬೇರೆ ಯಾವ ದಾರಿನೂ ಇಲ್ಲಮ್ಮ. ಸದ್ಯದಲ್ಲೇ ಒಳ್ಳೆ ದಿನ ಇದೆ. ಆದ್ರಿಂದ ಬರೋ 20ನೇ ತಾರೀಕು ಒಳ್ಳೆ ಮುಹೂರ್ತ ಇದೆ. ಆ ದಿನ ಹೋಮ ಮಾಡಬೇಕು. ಆ ದಿನ ಹೋದ್ರೆ ಬೇರೆ ಮುಹೂರ್ತ ಇಲ್ಲಮ್ಮ. ಈ ದೋಷದಿಂದ ನಿನ್ ಮಗನಿಗೆ ಎಷ್ಟು ದೊಡ್ಡ ಅಪಾಯ ಬೇಕಾದ್ರೂ ಆಗಬಹುದು. ಇನ್ನು ನಿನ್ನಿಷ್ಟನಮ್ಮ. ಇವಳಿನಿಲ್ಲಿ ಯಾಕೆ ಬಂದಿರ್ಬೋದು? ನಮಸ್ಕಾರ ಗುರುಗಳೇ. ನಮಸ್ಕಾರ. ಚೆನ್ನಾಗಿದೆಯೇನಮ್ಮ? ಚೆನ್ನಾಗಿದ್ದೀನಿ ಗುರುಗಳೇ. ಹೇಳಮ್ಮ. ಇದರಲ್ಲಿ ನನ್ನ ಮಗಳ ಜಾತಕ ಇದೆ. ನನ್ನ ಮಗಳು ಮಹಾರಾಣಿಯಾಗಿ ಬದುಕಬೇಕು. ಆ ಯೋಗ ಯಾವಾಗ್ಲಿಂದ ಶುರುವಾಗುತ್ತೆ ಅಂತ ಸ್ವಲ್ಪ ನೋಡಿ ಹೇಳಿ. ಸರಿ. ನಿನ್ನ ಮಗಳ ಜಾತಕದ ಪ್ರಕಾರ ಮಹಾರಾಣಿ ಯೋಗ ಶುರುವಾಗೋದಿಲ್ಲಮ್ಮ. ಇಲ್ಲಿ ತನಕ ಆ ಯೋಗನೇ ನಡೀತಾ ಇತ್ತು. ಆದ್ರೆ ಬರೋ ಸಂಕ್ರಾಂತಿಯ ಮೊದಲನೇ ದಿನ ಅಂದ್ರೆ ಸಂಕ್ರಾಂತಿ ದಿನದಿಂದ ಆ ಯೋಗ ಹೋಗೋ ಸೂಚನೆ ಕಾಣ್ತಿದ್ಯಮ್ಮ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು. ಜಾತಕ ಅದನ್ನೇ ಹೇಳ್ತಿದ್ಯಮ್ಮ. ಇಲ್ಲಿ ತನಕ ಅನುಭವಿಸಿದ ಆ ಮಹಾರಾಣಿಯ ಯೋಗ ಕೂಡ ತಾಯಿ ಮಾಡಿದ ಕೆಲಸದಿಂದ ಲಭಿಸಿದೆ ಅಂತ ಜಾತಕ ಹೇಳ್ತಾ ಇದೆಯಮ್ಮ. ಈ ಇಡೀ ಫ್ಯಾಕ್ಟ್ರಿ ಸುಟ್ಟು ಬೂದಿ ಆಗೋವರೆಗೂ ನೀನಿರಬಾರ್ದು ಅಂತ, ನೀನಿಲ್ಲೇ ಬಂದು ಸಾಯ್ಬೇಕು ಅಂತ ನಾನೆಲ್ಲ ಪ್ಲಾನ್ ಮಾಡಿದ್ದೆ. ಇಲ್ಲ ಇಲ್ಲ, ಹಾಗಾಗ್ಬಾರ್ದು.
ನನ್ನ ಮಗಳು ಈಗ್ಲೂ ಯಾವಾಗ್ಲೂ ಮಹಾರಾಣಿಯಾಗಿ ಬದುಕ್ಬೇಕು. ಅದಕ್ಕೆ ಯಾವ ಅಡ್ಡಿನೂ ಇಲ್ದೆ ನನ್ನ ಮಗಳು ಯಾವಾಗ್ಲೂ ಮಹಾರಾಣಿಯಾಗಿ ಬದುಕೋದಕ್ಕೆ ಏನಾದ್ರೂ ಹೋಮ ಯಾಗ ಇದ್ರೆ ಹೇಳಿ ಸ್ವಾಮಿ. ಎಷ್ಟು ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಮಾಡಿಸ್ತೀನಿ. ಫಲ ಇರೋದಿಲ್ಲಮ್ಮ. 7ನೇ ಮನೆಯ ಶನಿ ನಿನ್ ಮಗಳ ಜಾತಕಕ್ಕೆ ಪ್ರವೇಶ ಮಾಡಿದೆ. ಯಾವುದೇ ಯಾಗದಿಂದ ಹೋಮದಿಂದ ಶಾಂತಿ ಮಾಡೋದಕ್ಕಾಗಲ್ಲಮ್ಮ. ಅಣ್ಣ, ಈ ಕಾರಲ್ಲಿ ಒಬ್ರನ್ನ ಗೊಂಬೆ ಫ್ಯಾಕ್ಟರಿಯಿಂದ ಕರ್ಕೊಂಡು ಹೋದ್ರಲ್ಲ, ಹೌದು, ಅವ್ರನ್ನ ಈಗಷ್ಟೇ ಏರ್ಪೋರ್ಟಿಗೆ ಡ್ರಾಪ್ ಮಾಡಿ ಬಂದೆ. ಅವರು ಎಲ್ಲಿ ಹೋಗ್ತಿದಾರಂತ ನಿಮ್ಗೇನಾದ್ರೂ ಗೊತ್ತಾ? ಅವರು ಫೋನಲ್ಲಿ ಮಾತಾಡ್ತಿದ್ರು. ಮೋಸ್ಟ್ಲಿ ಬೆಂಗಳೂರಿಗೆ ಹೋಗ್ತಿರ್ಬೋದಮ್ಮ. ಈಗ ಅವ್ರನ್ನ ಭೇಟಿ ಮಾಡಕ್ಕೆ ನಾನ್ ಮತ್ತೆ ಬೆಂಗಳೂರಿಗೆ ಹೋಗ್ಬೇಕಾ? ಹೊಸ್ಲು ದಾಟಿದೆ ಅಂದ್ರೆ ಮತ್ತೆ ಬರೋ ಅವಶ್ಯಕತೆನೇ ಇಲ್ಲ. ಇನ್ಯಾವತ್ತೂ ಬರೋದಿಲ್ಲ. ಭಗವಂತ, ಇವಾಗ ಏನ್ ಮಾಡ್ಲಿ? ತೈತಕ್ಕ ಮತ್ತೆ ಬಂದ್ಲಾ? ಏಯ್ ತೈತಕ್ಕ, ನೀನಾ? ಇಷ್ಟು ದೊಡ್ಡ ಕಾಣಿಸ್ತಾ ಇದ್ರು ನೀನಾ ಅಂತೀಯಲ್ಲ? ದೊಡ್ಡದಾಗಿ ಏನಿಲ್ಲ, ಇಷ್ಟೇ ಇದ್ಯಾ. ಬೆಳ್ಬೆಳಿಗ್ಗೆ ಯೋಗ ಮಾಡದ್ ಬಿಟ್ಟು ನನ್ ಜೊತೆ ಜಗಳ ಮಾಡಕ್ ಬಂದ್ಯಾ? ಹೌದು, ಮತ್ತೆ ಅದಕ್ಕೆ ಅಲಾರಾಮ್ ಇಟ್ಕೊಂಡು ಬಂದಿದ್ದೀನಿ. ಹಾಗೆ ಕಾಣಿಸ್ತಿದೆ. ಏ ತೈತಕ್ಕ, ಮತ್ತ್ಯಾಕ್ ಬಂದೆ? ತೈತಕ್ಕನ? ನೀನೇ ಕಪಿ ಮುಖ. ನನ್ಗೆ ಅಂತ್ಯ. ನನಗಂದ್ರೆ ನಾನು ಅಂತೀನಿ.